ಎಐ ವಿಡಿಯೋ ಮಾಡಿ ಜನರನ್ನ ಪ್ರಚೋದನೆಗೆ ಒಳಗಾಗುವಂತೆ ಮಾಡಿದ್ದು ಅಲ್ಲದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಈತನನ್ನ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಕರೆದಿದ್ದಾರೆ. ನಿನ್ನೆ ಕೂಡ ವಿಚಾರಣೆಗೆ ಆಗಮಿಸಿದ ಸಮೀರ್ ಬಂದದ್ದು ಇದೇ ಕಾರ್ನಲ್ಲಿ, ಇವತ್ತು ಕೂಡ ಬಂದಿರೋದು ಅದೇ ಕಾರ್ನಲ್ಲಿ. ಅಲ್ಲಿಗೆ ಬೆಳ್ತಂಗಡಿಗೆ ಬಂದಿರುವ ಈತ ಉಳಿದುಕೊಂಡಿರೋದು ಎಲ್ಲಿ, ಯಾರು ಈತನಿಗೆ ಆಶ್ರಯ ಕೊಟ್ಟಿದ್ದಾರೆ, ಈ ವಿಚಾರ ಕೂಡ ಇದೀಗ ಬಟಾಬಯಲಾಗ್ತಾ ಇದೆ. ಎರಡನೇ ದಿನದ ವಿಚಾರಣೆಗೆ ಬಂದಿರುವ ಸಮೀರ್ ತಿಮರೋಡಿ ಅವರ ಫ್ಯಾಮಿಲಿಗೆ ಸೇರಿದ ಟೊಯಾಟಾ ಫಾರ್ಚುನರ್ ಕಾರ್ನಲ್ಲಿ ಬಂದಿದ್ದಾನೆ. ನಿನ್ನೆ ಕೂಡ ಇದೇ ಕಾರ್ನಲ್ಲಿ ವಿಚಾರಣೆಗೆ ಬಂದಿದ್ದ ಮೋಹನ್ ಕುಮಾರ್ ಶೆಟ್ಟಿ, ತಿಮರೋಡಿ ಅವರ ಸಹೋದರ, ಅವರ ಪುತ್ರನೇ ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ ವಿಚಾರಣೆಗೆ ಸಮೀರ್ನ. ಅಲ್ಲಿಗೆ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯ, ಅವರ ಫ್ಯಾಮಿಲಿಯ ಕಾರ್ನಲ್ಲೇ ಓಡಾಟ. ಈ ಗ್ಯಾಂಗ್ ಒಬ್ಬರಿಗೊಬ್ಬರು ಪೂರಕವಾಗಿ ಹೇಗೆ ನಿಂತಿದ್ದಾರೆ ಅನ್ನೋದನ್ನ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಎರಡನೇ ದಿನ ವಕೀಲರ ಜೊತೆಯಲ್ಲಿ ವಿಚಾರಣೆಗೆ ಆಗಮಿಸಿದ್ದಾನೆ. ಈ ಎಐ ವಿಡಿಯೋ ಮಾಡ್ತಾ ಇದ್ದ ಸಮೀರ್, ಈತನ ಬಂಧನ ಇವತ್ತೇ ಆಗತ್ತಾ ಅನ್ನೋ ಕುತೂಹಲ ಕೂಡ ಇದೆ. ವಕೀಲರ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾನೆ. ಆದರೆ ಈ ಎಐ ವಿಡಿಯೋ ಮಾಡಿದ ಉದ್ದೇಶ ಏನು ಅನ್ನೋದರ ವಿಚಾರಣೆಯನ್ನ SIT ಅಧಿಕಾರಿಗಳು ಸರಿಯಾಗಿ ಮಾಡಿಸಿದ್ರೆ, ಪೊಲೀಸರು ಸರಿಯಾಗಿ ಮಾಡಿದ್ದೆ ಆದಲ್ಲಿ ಇದರ ಉದ್ದೇಶ, ಅದರ ಹಿಂದಿರುವ ಜಾಲ ಎಲ್ಲವೂ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದೇ ಆದಲ್ಲಿ ಈತನನ್ನ ಬಂಧನ ಮಾಡೋ ಸಾಧ್ಯತೆ ಇದೆಯಾ? ಈಗೊಂದು ಕುತೂಹಲ ಮುಂದುವರೆದಿದೆ. ಇವತ್ತೇ ಆಗತ್ತಾ ಯೂಟ್ಯೂಬರ್ ಸಮೀರ್ ಬಂಧನ? ಎರಡನೇ ದಿನ ವಿಚಾರಣೆಗೆ ಹಾಜರಾಗಿದ್ದಾನೆ ಯೂಟ್ಯೂಬರ್ ಸಮೀರ್. ವಕೀಲರ ಜೊತೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈತನ ವಿಚಾರಣೆ ಆಗ್ತಾ ಇದೆ. ಎಐ ವಿಡಿಯೋ ಮಾಡುವ ಹಿಂದಿನ ಉದ್ದೇಶ ಏನು? ಇದಕ್ಕೆ ಫಂಡ್ ಮಾಡಿದವ್ರು ಯಾರು? ಇದಕ್ಕೆ ಪ್ರೇರಣೆ ನೀಡಿದವ್ರು ಯಾರು? ಈತನಿಗೆ ಮಾಹಿತಿ ಹಂಚಿಕೊಂಡವ್ರು ಯಾರು? ಎಲ್ಲಾ ವಿಚಾರಗಳನ್ನ ಈತ ಬಾಯ್ಬಿಟ್ಟಿದ್ದೇ ಆದಲ್ಲಿ ಈತನನ್ನ ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಎರಡನೇ ದಿನದ ವಿಚಾರಣೆಗೆ ಬಂದಿರೋದು ತಿಮರೋಡಿ ಅವರ ಕುಟುಂಬಸ್ಥರಿಗೆ ಸೇರಿದ ಕಾರ್ನಲ್ಲಿ. ಈತ ಉಳ್ಕೊಂಡಿರೋದು ಕೂಡ ತಿಮರೋಡಿ ಅವರ ಮನೆಯಲ್ಲೇ ಅನ್ನೋ ಮಾಹಿತಿ ಇದೆ. ಬೇರೆನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ಸ್ಮಿತಾ, ಇವತ್ತು ಎರಡನೇ ದಿನದ ವಿಚಾರಣೆಗೆ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ನಿನ್ನೆಯೂ ಕೂಡ ಬಹಳ ತಡವಾಗಿ ಬಂದಿದ್ದ. ನಿನ್ನೆ ಸುಮಾರು 10 ಗಂಟೆಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ನೋಟಿಸ್ ಮೂಲಕವಾಗಿ ನೀಡಿದ್ರು. ಆದರೆ ಆತ ನಿನ್ನೆ ಬಂದದ್ದು 1 ಗಂಟೆ ಸುಮಾರಿಗೆ ಮಧ್ಯಾಹ್ನದ ವೇಳೆ. ಇವತ್ತು ಕೂಡ ಆತ ಲೇಟಾಗಿ ಬಂದಿರುವಂಥದ್ದು. 10 ಗಂಟೆಗೆ ಬರಲಿಕ್ಕೆ ಹೇಳಿದ್ರು, ಆದರೆ ಆತ ಬಂದದ್ದು ಮಾತ್ರ 12:20 ಸುಮಾರಿಗೆ ಬಂದಿರುವಂಥದ್ದು. ಬಹಳಷ್ಟು ಲೇಟಾಗಿ ಬರ್ತಾ ಇರುವಂಥದ್ದು ಆತ ವಿಚಾರಣೆಗಾಗಿ. ಇವತ್ತು ಕೂಡ ಆತ ವಕೀಲರ ಜೊತೆ 12:20 ಸುಮಾರಿಗೆ ಬಂದಿರುವಂಥದ್ದು. ಈಗಾಗಲೇ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. 1 ಗಂಟೆಗೆ ಶುರುವಾದಂಥ ವಿಚಾರಣೆ 6 ಗಂಟೆವರೆಗೂ ಕೂಡ ಆಗಿತ್ತು. ಒಟ್ಟು 5 ಗಂಟೆಗಳ ವಿಚಾರಣೆ ನಿನ್ನೆ ಆಗಿತ್ತು. ಬೇರೆ ಬೇರೆ ರೀತಿಯಾದಂಥ ವಿಚಾರಣೆ ನಿನ್ನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಎಐ ವಿಡಿಯೋಗೆ ಸಂಬಂಧಿಸಿದಂಥ ವಿಚಾರಣೆ ಒಂದು ಕಡೆ ಆದರೆ, ಮತ್ತೊಂದು ಏನು ಖಾಸಗಿ ಚಾನೆಲ್ನ ಕ್ಯಾಮರಾಮನ್ ಮತ್ತು ವರದಿಗಾರನಿಗೆ ಹಲ್ಲೆಯ ವಿಚಾರಣೆ ಕೂಡ ನಿನ್ನೆ ಆಗಿತ್ತು. ಮತ್ತು ಮತ್ತೊಂದು ಪ್ರಕರಣ, ಒಟ್ಟು 3 ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ವಿಚಾರಣೆ ಆಗಿತ್ತು. ಇವತ್ತು ಕೂಡ ಅದರ ವಿಚಾರಣೆ ಮುಂದುವರಿತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು ಪೊಲೀಸರು. ಬೇರೆ ಬೇರೆ ವಿಚಾರಗಳನ್ನು ಕೂಡ ಆತನಿಂದ ಅಂದರೆ ಆತನಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಎಐ ವಿಡಿಯೋಗೆ ಸಂಬಂಧಿಸಿದಂತೆ ನಿನ್ನೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅಂದರೆ ಆ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ, ಅದು ಸಮೀರ್ನ ಒಡೆತನದಲ್ಲಿದೆಯಾ ಅಥವಾ ಆತ ಅದರಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾನ, ಮತ್ತು ಅದಕ್ಕೆ ಕ್ಯಾಮರಾಮ್ಯಾನ್ ಯಾರಾಗಿದ್ದರು, ಎಡಿಟಿಂಗ್ ಯಾರು ಮಾಡಿದ್ದು, ಯಾವ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ರು, ಈ ರೀತಿಯಂಥ ಪ್ರಶ್ನೆಗಳನ್ನು ನಿನ್ನೆ ಕೇಳಲಾಗಿತ್ತು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅದಕ್ಕೆ ಬಳಸಿದಂಥ, ಅಂದರೆ ಆ ಒಂದು ವಿಡಿಯೋಗೆ ಬಳಸಿದಂಥ ಕ್ಯಾಮರಾ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅದನ್ನು ತರಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ನಿನ್ನೆ ನೀಡಿದ್ರು. ಅದರಂತೆ ಇವತ್ತು ಆತ ತಂದಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಆತನನ್ನು ಬೇರೆ ಬೇರೆ ವಿಚಾರವಾಗಿ ವಿಚಾರಣೆಯನ್ನು ಒಳಪಡಿಸಲಿದ್ದಾರೆ. ನಿನ್ನೆ ಆತನಲ್ಲಿ ಆ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸಾಕ್ಷಿ ಮತ್ತು ಆಧಾರವನ್ನು ಕೇಳಿದ್ರು. ಅಂದರೆ
ಆತ ಒಂದು ವಿಡಿಯೋದಲ್ಲಿ ಅಂದರೆ ಸುಮಾರು 23 ನಿಮಿಷಗಳ ವಿಡಿಯೋ ಅದು. ಅದರಲ್ಲಿ ಹಲವು ವಿಚಾರಗಳ ಬಗ್ಗೆ ಹೇಳಿದ, ಅಂದರೆ ಹೆಣ ಹೂತಿಟ್ಟ ವಿಚಾರವಾಗಿ ಹಲವು ವಿಚಾರಗಳನ್ನು ಹೇಳಿದ್ದ. ಪ್ರಮುಖವಾಗಿ ಆತ ಸಾವಿರಾರು ಶವಗಳನ್ನು ಹೂತಿದ್ದಾನೆ ಅಂತ ಹೇಳಿದ್ದ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಸಾಕ್ಷಿ ಮತ್ತು ದಾಖಲೆ ಕೇಳಿದ್ರು. ಒಂದಷ್ಟು ಕಟ್ಟಿಂಗ್ಸ್ಗಳನ್ನು, ಅಂದರೆ ಪೇಪರ್ ಆಗಿರ್ಬೋದು, ಇತರ ಭಾಷಣ ಆಗಿರ್ಬೋದು, ಇಂಥ ಕಟ್ಟಿಂಗ್ಸ್ಗಳನ್ನು ನಿನ್ನೆ ತಂದಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಇದು ದಾಖಲೆ ಸರಿಯಾದುದಲ್ಲ, ನಿಮಗೆ ಪ್ರಮುಖವಾಗಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಮುಖ ದಾಖಲೆ ಏನಿದೆ ಅನ್ನುವಂಥದ್ದು ಕೇಳಿದ್ರು. ಒಂದಷ್ಟು ಉತ್ತರಕ್ಕೂ ಕೂಡ ಆತ ಚಡಪಡಿಸಿದ್ದ. ಅಂದರೆ ಆತ ಒಂದಷ್ಟು ಪ್ರಿಪೇರ್ ಮಾಡಿಕೊಂಡು ಬಂದಿದ್ರ, ವಕೀಲರ ಜೊತೆ ಯಾವ ರೀತಿಯಂಥ ಪ್ರಶ್ನೆ ಬರಬಹುದು, ಯಾವ ರೀತಿಯಾಗಿ ಉತ್ತರಿಸಬೇಕು, ಈ ರೀತಿಯಾದಂಥ ಪ್ಲ್ಯಾನ್ ಆಗಿ ನಿನ್ನೆ ಬಂದಿದ್ದ. ಆದರೆ ಆತನಿಗೆ ನಿನ್ನೆ ನಿರೀಕ್ಷಿಸಿದಂಥ ಕ್ವಶನ್ ಕೂಡ ಇರಲಿಲ್ಲ. ಹೀಗಾಗಿ ಒಂದಷ್ಟು ಚಡಪಡಿಸಿದ್ದ. ಇವತ್ತು ಮತ್ತೆ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ವಕೀಲರ ಜೊತೆಗೆ ಬಂದಿರುವಂಥದ್ದು, ಅಂದರೆ ಯಾವ ರೀತಿಯಂಥ ಪ್ರಶ್ನೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆತ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು. ವಕೀಲರ ಜೊತೆ ಒಂದಷ್ಟು ಜೊತೆಗೆ ಬಂದಿರುವಂಥದ್ದು. ಯಾವತ್ತೂ ಕೂಡ ಮುಂದುವರಿದ ಭಾಗವಾಗಿ ಹಲವು ಪ್ರಶ್ನೆಗಳನ್ನು ಪೊಲೀಸರು ಕೇಳ್ತಾರೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಯಾವತ್ತು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಈ ಒಂದು ವಿಡಿಯೋದ ಹಿಂದೆ ಯಾರೆಲ್ಲ ನಿಂತಿದ್ದಾರೆ, ಅಂದರೆ ವಿಡಿಯೋಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ವಿಡಿಯೋಗೆ ಯಾರೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ, ವಿಡಿಯೋ ಆದ ಬಳಿಕ, ಅಪ್ಲೋಡ್ ಆದ ಬಳಿಕ ಕೋಟ್ಯಾಂತರ ಜನರ ವೀಕ್ಷಣೆ ಪಡೀತಲ್ಲ, ಅದರ ಬಳಿಕ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ನಿನ್ನನ್ನು ಸಂಪರ್ಕ ಮಾಡಿದ್ದಾರೆ, ಯಾರೆಲ್ಲರೂ ನಿಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳನ್ನು ಯಾವತ್ತೂ ಕೂಡ ಕೇಳಲಿಕ್ಕೆ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಆತ ಬರುವಂಥ ಫಾರ್ಚುನರ್ ಕಾರ್ ಏನಿದೆ ಅದರ ಕುರಿತು ಬಹಳಷ್ಟು ಜನರಿಗೆ ಇಂಟ್ರೆಸ್ಟಿಂಗ್ ಇತ್ತು. ಅಂದರೆ ಫಾರ್ಚುನರ್ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಇದೇ ಮುಸುಕುದಾರಿ ದೂರುದಾರನಿಗೆ ಸಂಬಂಧಪಟ್ಟಂತೆ AI ವಿಡಿಯೋ ಮಾಡಿ ಜನರನ್ನ ಪ್ರಚೋದನೆಗೆ ಒಳಗಾಗುವಂತೆ ಮಾಡಿದ್ದು ಅಲ್ಲದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಈತನನ್ನ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಕರೆದಿದ್ದಾರೆ. ನಿನ್ನೆ ಕೂಡ ವಿಚಾರಣೆಗೆ ಆಗಮಿಸಿದ ಸಮೀರ್ ಬಂದದ್ದು ಇದೇ ಕಾರ್ನಲ್ಲಿ, ಇವತ್ತು ಕೂಡ ಬಂದಿರೋದು ಅದೇ ಕಾರ್ನಲ್ಲಿ. ಅಲ್ಲಿಗೆ ಬೆಳ್ತಂಗಡಿಗೆ ಬಂದಿರುವ ಈತ ಉಳಿದುಕೊಂಡಿರೋದು ಎಲ್ಲಿ, ಯಾರು ಈತನಿಗೆ ಆಶ್ರಯ ಕೊಟ್ಟಿದ್ದಾರೆ, ಈ ವಿಚಾರ ಕೂಡ ಇದೀಗ ಬಟಾಬಯಲಾಗ್ತಾ ಇದೆ. 2ನೇ ದಿನದ ವಿಚಾರಣೆಗೆ ಬಂದಿರುವ ಸಮೀರ್ ತಿಮರೋಡಿ ಅವರ ಫ್ಯಾಮಿಲಿಗೆ ಸೇರಿದ ಟೊಯಾಟಾ ಫಾರ್ಚುನರ್ ಕಾರ್ನಲ್ಲಿ ಬಂದಿದ್ದಾನೆ. ನಿನ್ನೆ ಕೂಡ ಇದೇ ಕಾರ್ನಲ್ಲಿ ವಿಚಾರಣೆಗೆ ಬಂದಿದ್ದ ಮೋಹನ್ ಕುಮಾರ್ ಶೆಟ್ಟಿ, ತಿಮರೋಡಿ ಅವರ ಸಹೋದರ, ಅವರ ಪುತ್ರನೇ ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ ವಿಚಾರಣೆಗೆ ಸಮೀರ್ನ. ಅಲ್ಲಿಗೆ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯ, ಅವರ ಫ್ಯಾಮಿಲಿಯ ಕಾರ್ನಲ್ಲೇ ಓಡಾಟ. ಈ ಗ್ಯಾಂಗ್ ಒಬ್ಬರಿಗೊಬ್ಬರು ಪೂರಕವಾಗಿ ಹೇಗೆ ನಿಂತಿದ್ದಾರೆ ಅನ್ನೋದನ್ನ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಎರಡನೇ ದಿನ ವಕೀಲರ ಜೊತೆಯಲ್ಲಿ ವಿಚಾರಣೆಗೆ ಆಗಮಿಸಿದ್ದಾನೆ. ಈ AI ವಿಡಿಯೋ ಮಾಡ್ತಾ ಇದ್ದ ಸಮೀರ್, ಈತನ ಬಂಧನ ಇವತ್ತೇ ಆಗತ್ತಾ ಅನ್ನೋ ಕುತೂಹಲ ಕೂಡ ಇದೆ. ವಕೀಲರ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾನೆ. ಆದರೆ ಈ AI ವಿಡಿಯೋ ಮಾಡಿದ ಉದ್ದೇಶ ಏನು ಅನ್ನೋದರ ವಿಚಾರಣೆಯನ್ನ SIT ಅಧಿಕಾರಿಗಳು ಸರಿಯಾಗಿ ಮಾಡಿಸಿದ್ರೆ, ಪೊಲೀಸರು ಸರಿಯಾಗಿ ಮಾಡಿದ್ದೆ ಆದಲ್ಲಿ ಇದರ ಉದ್ದೇಶ, ಅದರ ಹಿಂದಿರುವ ಜಾಲ ಎಲ್ಲವೂ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದೇ ಆದಲ್ಲಿ ಈತನನ್ನ ಬಂಧನ ಮಾಡೋ ಸಾಧ್ಯತೆ ಇದೆಯಾ? ಈಗೊಂದು ಕುತೂಹಲ ಮುಂದುವರೆದಿದೆ. ಇವತ್ತೇ ಆಗತ್ತಾ ಯೂಟ್ಯೂಬರ್ ಸಮೀರ್ ಬಂಧನ? 2ನೇ ದಿನ ವಿಚಾರಣೆಗೆ ಹಾಜರಾಗಿದ್ದಾನೆ ಯೂಟ್ಯೂಬರ್ ಸಮೀರ್. ವಕೀಲರ ಜೊತೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈತನ ವಿಚಾರಣೆ ಆಗ್ತಾ ಇದೆ. AI ವಿಡಿಯೋ ಮಾಡುವ ಹಿಂದಿನ ಉದ್ದೇಶ ಏನು? ಇದಕ್ಕೆ ಫಂಡ್ ಮಾಡಿದವ್ರು ಯಾರು? ಇದಕ್ಕೆ ಪ್ರೇರಣೆ ನೀಡಿದವ್ರು ಯಾರು? ಈತನಿಗೆ ಮಾಹಿತಿ ಹಂಚಿಕೊಂಡವ್ರು ಯಾರು? ಎಲ್ಲ ವಿಚಾರಗಳನ್ನ ಈತ ಬಾಯಿ ಬಿಟ್ಟಿದ್ದೇ ಆದಲ್ಲಿ ಈತನನ್ನ ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, 2ನೇ ದಿನದ ವಿಚಾರಣೆಗೆ ಬಂದಿರೋದು ತಿಮರೋಡಿ ಅವರ ಕುಟುಂಬಸ್ಥರಿಗೆ ಸೇರಿದ ಕಾರ್ನಲ್ಲಿ. ಈತ ಉಳ್ಕೊಂಡಿರೋದು ಕೂಡ ತಿಮರೋಡಿ ಅವರ ಮನೆಯಲ್ಲೇ ಅನ್ನೋ ಮಾಹಿತಿ ಇದೆ. ಬೇರೆನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ?
ಸ್ಮಿತಾ, ಇವತ್ತು ಎರಡನೇ ದಿನದ ವಿಚಾರಣೆಗೆ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು ನಿನ್ನೆಯೂ ಕೂಡ ಬಹಳ ತಡವಾಗಿ ಬಂದಿದ್ದ. ನಿನ್ನೆ ಸುಮಾರು 10 ಗಂಟೆಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ನೋಟಿಸ್ ಮೂಲಕವಾಗಿ ನೀಡಿದ್ರು. ಆದರೆ ಆತ ನಿನ್ನೆ ಬಂದದ್ದು 1 ಗಂಟೆ ಸುಮಾರಿಗೆ ಮಧ್ಯಾಹ್ನದ ವೇಳೆ. ಇವತ್ತು ಕೂಡ ಆತ ಲೇಟಾಗಿ ಬಂದಿರುವಂಥದ್ದು. 10 ಗಂಟೆಗೆ ಬರಲಿಕ್ಕೆ ಹೇಳಿದ್ರು, ಆದರೆ ಆತ ಬಂದದ್ದು ಮಾತ್ರ 12:20 ಸುಮಾರಿಗೆ ಬಂದಿರುವಂಥದ್ದು. ಬಹಳಷ್ಟು ಲೇಟಾಗಿ ಬರ್ತಾ ಇರುವಂಥದ್ದು ಆತ ವಿಚಾರಣೆಗಾಗಿ. ಇವತ್ತು ಕೂಡ ಆತ ವಕೀಲರ ಜೊತೆ 12:20 ಸುಮಾರಿಗೆ ಬಂದಿರುವಂಥದ್ದು. ಈಗಾಗಲೇ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. 1 ಗಂಟೆಗೆ ಶುರುವಾದಂಥ ವಿಚಾರಣೆ 6 ಗಂಟೆವರೆಗೂ ಕೂಡ ಆಗಿತ್ತು. ಒಟ್ಟು 5 ಗಂಟೆಗಳ ವಿಚಾರಣೆ ನಿನ್ನೆ ಆಗಿತ್ತು. ಬೇರೆ ಬೇರೆ ರೀತಿಯಾದಂಥ ವಿಚಾರಣೆ ನಿನ್ನೆ ನಡೆದಿರುವಂಥದ್ದು. ಪ್ರಮುಖವಾಗಿ AI ವಿಡಿಯೋಗೆ ಸಂಬಂಧಿಸಿದಂಥ ವಿಚಾರಣೆ ಒಂದು ಕಡೆ ಆದರೆ, ಮತ್ತೊಂದು ಏನು ಖಾಸಗಿ ಚಾನೆಲ್ನ ಕ್ಯಾಮರಾಮನ್ ಮತ್ತು ವರದಿಗಾರನಿಗೆ ಹಲ್ಲೆಯ ವಿಚಾರಣೆ ಕೂಡ ನಿನ್ನೆ ಆಗಿತ್ತು. ಮತ್ತು ಮತ್ತೊಂದು ಪ್ರಕರಣ, ಒಟ್ಟು 3 ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ವಿಚಾರಣೆ ಆಗಿತ್ತು. ಇವತ್ತು ಕೂಡ ಅದರ ವಿಚಾರಣೆ ಮುಂದುವರಿತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು ಪೊಲೀಸರು. ಬೇರೆ ಬೇರೆ ವಿಚಾರಗಳನ್ನು ಕೂಡ ಆತನಿಂದ ಅಂದರೆ ಆತನಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ AI ವಿಡಿಯೋಗೆ ಸಂಬಂಧಿಸಿದಂತೆ ನಿನ್ನೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅಂದರೆ ಆ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ, ಅದು ಸಮೀರ್ನ ಒಡೆತನದಲ್ಲಿದೆಯಾ ಅಥವಾ ಆತ ಅದರಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾನ, ಮತ್ತು ಅದಕ್ಕೆ ಕ್ಯಾಮರಾಮ್ಯಾನ್ ಯಾರಾಗಿದ್ದರು, ಎಡಿಟಿಂಗ್ ಯಾರು ಮಾಡಿದ್ದು, ಯಾವ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ರು, ಈ ರೀತಿಯಂಥ ಪ್ರಶ್ನೆಗಳನ್ನು ನಿನ್ನೆ ಕೇಳಲಾಗಿತ್ತು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅದಕ್ಕೆ ಬಳಸಿದಂಥ ಅಂದರೆ ಆ ಒಂದು ವಿಡಿಯೋಗೆ ಬಳಸಿದಂಥ ಕ್ಯಾಮರಾ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅದನ್ನು ತರಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ನಿನ್ನೆ ನೀಡಿದ್ರು. ಅದರಂತೆ ಇವತ್ತು ಆತ ತಂದಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಆತನನ್ನು ಬೇರೆ ಬೇರೆ ವಿಚಾರವಾಗಿ ವಿಚಾರಣೆಯನ್ನು ಒಳಪಡಿಸಲಿದ್ದಾರೆ. ನಿನ್ನೆ ಆತನಲ್ಲಿ ಆ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸಾಕ್ಷಿ ಮತ್ತು ಆಧಾರವನ್ನು ಕೇಳಿದ್ರು. ಅಂದರೆ ಆತ ಒಂದು ವಿಡಿಯೋದಲ್ಲಿ ಅಂದರೆ ಸುಮಾರು 23 ನಿಮಿಷಗಳ ವಿಡಿಯೋ ಅದು. ಅದರಲ್ಲಿ ಹಲವು ವಿಚಾರಗಳ ಬಗ್ಗೆ ಹೇಳಿದ, ಅಂದರೆ ಹೆಣ ಹೂತಿಟ್ಟ ವಿಚಾರವಾಗಿ ಹಲವು ವಿಚಾರಗಳನ್ನು ಹೇಳಿದ್ದ. ಪ್ರಮುಖವಾಗಿ ಆತ ಸಾವಿರಾರು ಶವಗಳನ್ನು ಹೂತಿದ್ದಾನೆ ಅಂತ ಹೇಳಿದ್ದ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಸಾಕ್ಷಿ ಮತ್ತು ದಾಖಲೆ ಕೇಳಿದ್ರು. ಒಂದಷ್ಟು ಕಟ್ಟಿಂಗ್ಸ್ಗಳನ್ನು ಅಂದರೆ ಪೇಪರ್ ಆಗಿರ್ಬೋದು, ಇತರ ಭಾಷಣ ಆಗಿರ್ಬೋದು, ಇಂಥ ಕಟ್ಟಿಂಗ್ಸ್ಗಳನ್ನು ನಿನ್ನೆ ತಂದಿದ್ರ. ಆದರೆ ಅಧಿಕಾರಿಗಳು ಮಾತ್ರ ಇದು ದಾಖಲೆ ಸರಿಯಾದುದಲ್ಲ, ನಿಮಗೆ ಪ್ರಮುಖವಾಗಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಮುಖ ದಾಖಲೆ ಏನಿದೆ ಅನ್ನುವಂಥದ್ದು ಕೇಳಿದ್ರು. ಒಂದಷ್ಟು ಉತ್ತರಕ್ಕೂ ಕೂಡ ಆತ ಚಡಪಡಿಸಿದ್ದ. ಅಂದರೆ ಆತ ಒಂದಷ್ಟು ಪ್ರಿಪೇರ್ ಮಾಡಿಕೊಂಡು ಬಂದಿದ್ರ. ವಕೀಲರ ಜೊತೆ ಯಾವ ರೀತಿಯಂಥ ಪ್ರಶ್ನೆ ಬರಬಹುದು, ಯಾವ ರೀತಿಯಾಗಿ ಉತ್ತರಿಸಬೇಕು, ಈ ರೀತಿಯಾದಂಥ ಪ್ಲ್ಯಾನ್ಡ್ ಆಗಿ ನಿನ್ನೆ ಬಂದಿದ್ದ. ಆದರೆ ಆತನಿಗೆ ನಿನ್ನೆ ನಿರೀಕ್ಷಿಸಿದಂಥ ಕ್ವಶನ್ ಕೂಡ ಇರಲಿಲ್ಲ. ಹೀಗಾಗಿ ಒಂದಷ್ಟು ಚಡಪಡಿಸಿದ್ದ. ಇವತ್ತು ಮತ್ತೆ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ವಕೀಲರ ಜೊತೆಗೆ ಬಂದಿರುವಂಥದ್ದು. ಅಂದರೆ ಯಾವ ರೀತಿಯಂಥ ಪ್ರಶ್ನೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆತ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು. ವಕೀಲರ ಜೊತೆ ಒಂದಷ್ಟು ಜೊತೆಗೆ ಬಂದಿರುವಂಥದ್ದು. ಯಾವತ್ತೂ ಕೂಡ ಮುಂದುವರಿದ ಭಾಗವಾಗಿ ಹಲವು ಪ್ರಶ್ನೆಗಳನ್ನು ಪೊಲೀಸರು ಕೇಳ್ತಾರೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಈ ಒಂದು ವಿಡಿಯೋದ ಹಿಂದೆ ಯಾರೆಲ್ಲ ನಿಂತಿದ್ದಾರೆ, ಅಂದರೆ ವಿಡಿಯೋಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ವಿಡಿಯೋಗೆ ಯಾರೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ, ವಿಡಿಯೋ ಆದ ಬಳಿಕ ಅಪ್ಲೋಡ್ ಆದ ಬಳಿಕ ಕೋಟ್ಯಾಂತರ ಜನರ ವೀಕ್ಷಣೆ ಪಡೀತಲ್ಲ, ಅದರ ಬಳಿಕ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ನಿನ್ನನ್ನು ಸಂಪರ್ಕ ಮಾಡಿದ್ದಾರೆ, ಯಾರೆಲ್ಲರೂ ನಿಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳನ್ನು ಯಾವತ್ತೂ ಕೂಡ ಕೇಳಲಿಕ್ಕೆ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಆತ ಬರುವಂಥ ಆ ಫಾರ್ಚುನರ್ ಕಾರ್ ಏನಿದೆ ಅದರ ಕುರಿತು ಬಹಳಷ್ಟು ಜನರಿಗೆ ಇಂಟ್ರೆಸ್ಟಿಂಗ್ ಇತ್ತು. ಅಂದರೆ ಫಾರ್ಚುನರ್ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಇದೇ ಮುಸುಕುದಾರಿ ದೂರುದಾರನಿಗೆ ಸಂಬಂಧಪಟ್ಟಂತೆ